ಈ ವೋಟ್ ಎಲ್ಲೋ ನೋಟ್ ಅಲ್ಲೇ. ಅಂದ್ರೆ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಜನಸಂಖ್ಯೆಗೆ ಅನುಗುಣವಾದಂತಹ ಒಂದು ಪ್ರಮಾಣದಲ್ಲಿ ನಾವು ತೆರಿಗೆ ಹಂಚಿಕೆಯನ್ನ ಮಾಡ್ತೀವಿ, ಅದಕ್ಕೆ ಒಂದಷ್ಟು ಅಭಿವೃದ್ಧಿಯ ಸಂಬಂಧಪಟ್ಟಂತ ಮಾನದಂಡಗಳನ್ನ ಅನ್ವಯಿಸ್ತೀವಿ ಅಂದಾಗ, ಅದು ಭಾರತ ಅಂತ ನೋಡಿದಾಗ ಕೇಂದ್ರ ಸರ್ಕಾರಕ್ಕೆ ಅದು ಹೆಂಗ್ ಅನ್ವಯಿಸುತ್ತೆ, ಕರ್ನಾಟಕ ಅಂತ ನೋಡಿದಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಹೆಂಗ್ ಅನ್ವಯಿಸುತ್ತೆ ಅಂತ ಈ ಭಾಗದಲ್ಲಿ ನಾವು ಮಾತಾಡುವಂತ ಪ್ರಯತ್ನ. ಸುರ್ವಿ, ಈಗ ಉತ್ತರ ಪ್ರದೇಶದಲ್ಲಿ ವೋಟ್ ಜಾಸ್ತಿ, ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ. ಬಿಹಾರದಲ್ಲೂ ಹಾಗೆ ಇದೆ, ವೆಸ್ಟ್ ಬೆಂಗಾಲ್ನಲ್ಲೂ ಹಾಗೆ ಇದೆ. ನೋಡಿ, ಈ ತಿಂಗಳು ಕರ್ನಾಟಕಕ್ಕೆ ಆಗಸ್ಟ್ 26 ಅಲ್ಲಿ ಕರ್ನಾಟಕಕ್ಕೆ ಬಂದಿರುವಂತದ್ದು 4,504 ಕೋಟಿ. ಕಣ್ಕುಕ್ಕೋದು ಎಲ್ಲಿ ಅಂತ ನೀವು ಹೇಳಿದ್ದನ್ನೆಲ್ಲ ಅವಾಗಲೇ ನಾವು ಕೇಳಿಸ್ಕೊಂಡಿದೀವಿ. ಬಡತನ ಇದೆ, ವ್ಯಕ್ತಿಗತ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ಬೇಕು, ಎಲ್ಲ ಒಪ್ತೀವಿ. ಆದ್ರೂ ಕಣ್ಕುಕ್ಕೋದು ಎಲ್ಲಿ ಅಂದ್ರೆ ಕರ್ನಾಟಕಕ್ಕೆ ಬಂದಿದ್ದು 4,504 ಕೋಟಿ, ಬಿಹಾರಕ್ಕೆ ಬಂದಿದ್ದು 10,845 ಕೋಟಿ, ಉತ್ತರ ಪ್ರದೇಶಿಗೆ 19,000 ಕೋಟಿ, ವೆಸ್ಟ್ ಬೆಂಗಾಲಿಗೆ ಹತ್ರ 8,000 ಕೋಟಿ. ಡಬಲ್ ಆರ್ ಮನಿ. ಕಣ್ಕುಕ್ಕಲ್ವಾ ಅಂತ. ಇಂಟ್ರೆಸ್ಟಿಂಗ್ ಆಗಿ ನಿಖಿಲ್ ಅವರೇ, ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿ ಪಾಪ್ಯುಲೇಷನ್ ಬಹಳಷ್ಟು ಕಡಿಮೆ ಇದೆ ಆದ್ರೆ ಅವರಿಗೆ ತೆರಿಗೆ ಹಣ ಜಾಸ್ತಿ ಬರ್ತಾ ಇದೆ ಅಂತ ಇದೆಯಲ್ಲ, ಅದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲಿ, ಅದು ಬಾರ್ಡರ್ ಸ್ಟೇಟ್ಸ್ ನಲ್ಲಿ. ಯಾಕೆ ಅಲ್ಲಿ ಆ ಮೆಟ್ರಿಕ್ಸ್ ಇದೆಯಲ್ಲ, ಅದು ಅವ್ರಿಗೆ ಜಾಸ್ತಿ ಬೆನಿಫಿಟ್ ಆಗುವಂಥದ್ದು ಮೆಟ್ರಿಕ್ಸ್. ಫಾರೆಸ್ಟ್ ಅಂಡ್ ಇಕಾಲಜಿ ಇರ್ಬೋದು, ಏರಿಯಾ ಇರ್ಬೋದು. ಯಾಕೆ ನಾವು ಫಾರೆಸ್ಟ್ ಅಂಡ್ ಇಕಾಲಜಿ, ಏರಿಯಾ, ಈ ಥರ ಮೆಟ್ರಿಕ್ಸ್, ಯಾರು ಅನಿಲ್ ಅವರು ಹೇಳಿದ್ರಲ್ಲ, ಇದನ್ನ ಯಾಕೆ ಉಪಯೋಗಿಸ್ತೀವಿ? ಜಾಸ್ತಿ ನಿಮಗೆ ಫಾರೆಸ್ಟ್ ಏರಿಯಾ ಇದ್ರೆ ಅಲ್ಲಿ ನಿಮ್ಗೆ ಜಾಸ್ತಿ ತೆರಿಗೆ ಬರೋದಿಲ್ಲ. ಇದು ಒಂದು ಸ್ಪೆಷಲೈಸ್ಡ್ ರೆವೆನ್ಯೂ ಅಲೋಕೇಶನ್ ನಾವು ಮಾತಾಡ್ತಾ ಇರುವಂಥದ್ದು. ತೆರಿಗೆ ಎಲ್ಲಿ ಹೆಂಗೆ ಹಂಚೋದು ಮಾತ್ರ ನಾವು ಮಾತಾಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಬರುವಂತಹ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇರ್ಬೋದು, ಕೇಂದ್ರ ಸರ್ಕಾರ ಇನ್ವೆಸ್ಟ್ ಮಾಡುವಂತಹ ಡಿಫೆನ್ಸ್ ಅಂಡ್ ಇಂತಹ ಒಂದು ಕಾಂಪೊನೆಂಟ್ಸ್ ಇದೆಯಲ್ಲ, ಈ ಒಂದು ಯೂನಿಯನ್ ಲಿಸ್ಟ್ ಅಲ್ಲಿ ಬರುವಂಥದ್ದು ಇದೆಯಲ್ಲ, ಅಂತಹ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಅದೆಲ್ಲ ಬೇರೆ. ಸೊ ಹಾಗಾಗಿ ನಾವು ನೋಡೋದಿಕ್ಕಾಗೋದಿಲ್ಲ ಇದನ್ನ. ಅಂದ್ರೆ ವೋಟ್ ಎಲ್ಲೋ ನೋಟ್ ಅಲ್ಲೇ ಅಂತ ನಾವು ಹೇಳೋದು ತಪ್ಪಾಗುತ್ತೆ ಅಂತ ಇರ್ಸೋದ್ರ ನೀವು ಒಪ್ತೀರಾ? ಅಂದ್ರೆ ಬಿಜೆಪಿ ಅವ್ರ ದೃಷ್ಟಿಕೋನ, ಅವ್ರ ಅಭಿಪ್ರಾಯವನ್ನ ನೀವು ಒಪ್ತೀರಾ ಅಂತ. ಆಮೇಲೆ ಕಾಂಗ್ರೆಸ್ ಕೇಳ್ತೀನಿ ಮತ್ತೆ ನಿಮ್ಗೆ. ಇಲ್ಲ ನೋಡಿ, ಖಂಡಿತವಾಗಿಯೂ ಇಲ್ಲ. ಇವಾಗ ಅವ್ರು ಹೇಳ್ತಾ ಇರೋದು ಅದು ಅವ್ರ ತರ್ಕವನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಆದರೆ ರಾಜಕೀಯವಾಗಿ ತಾವು ಹೇಳ್ತಾ ಇರೋದು 100% ನಿಜ ಇದೆ. ಎಲ್ಲಿ ನೋಟ್ ಹೋಗುತ್ತೆ ಅಲ್ಲೇ ವೋಟ್ ಬರ್ತಾ ಇರೋದು. ಅರ್ಥ ಆಯ್ತಾ? ಅಂದ್ರೆ ನಾನು ಹೇಳಿದೆ ಎಲ್ಲಿ ವೋಟ್ ಇದೆಯೋ ಅಲ್ಲಿ ನೋಟು ಅಂತ. ನೀವ್ ಹೇಳ್ತಾ ಇರೋದು ಎಲ್ಲಿ ನೋಟ್ ಕೊಡ್ತಾರೋ ಅಲ್ಲೇನೇ ವೋಟ್ ಬರೋದು ಅಂತ. ಇದು ಚೆನ್ನಾಗಿದೆ. ಪ್ರಶ್ನೆ ಕೇಳಬೇಕು ಅಂದ್ರೆ ನಿಮ್ ಸರ್ಕಾರದ ಅಡಿಯಲ್ಲಿ ಏನ್ ವ್ಯತ್ಯಾಸ ಇತ್ತು? ನೀವು ಅದನ್ನೇ ಮಾಡ್ತಾ ಇದ್ರ? ಇಲ್ಲ, ಸಾಧ್ಯನೇ ಇಲ್ಲ ಮೇಡಮ್. ಇವತ್ತು ನೋಡಿ, ಅಲ್ಲ ಹೇಳ್ತೇನೆ ನೋಡಿ, ಇವತ್ತು ನಾನು ಹೇಳ್ತೇನೆ ನೋಡಿ, ಇವತ್ತು ಕಳೆದ 2024ರಲ್ಲಿ NDRF ಇಂದ ನಮಗೆ ಅನುದಾನ ಬರಬೇಕಾಗಿತ್ತು. ನಾವು ಕೇಳಿರೋದು 18,000 ಕೋಟಿ. ಸೊ ನಾವು ಕೇಳಿದ ತಕ್ಷಣ ಅವ್ರೇನು ಕೊಡಲಿಲ್ಲ ಅದನ್ನು. ನಾವು ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ 3,540 ಕೋಟಿ ಅಷ್ಟೇನೋ ಬಿಡುಗಡೆ ಮಾಡಿದ್ರು. ಅಂದರೆ ನಾವು ಕೇಳಿರುವ 18,000 ಕೋಟಿಯ 19% ಮಾತ್ರ ಅವ್ರು ಬಿಡುಗಡೆ ಮಾಡಿದ್ರು. ಅಂದರೆ ನಾವು ಸುಪ್ರೀಂ ಕೋರ್ಟ್ಗೂ ಹೋಗುವಂಥ ಪರಿಸ್ಥಿತಿ ಬಂತು NDRFದು ದುಡ್ಡು ಕೇಳೋದಕ್ಕೆ. ಅಂದರೆ ನಿಗದಿಪಡಿಸೋದು ಒಂದು ಭಾಗ, ಆ ಅನುದಾನವನ್ನ ನಿಜವಾಗ್ಲೂ ಹಸ್ತಾಂತರ ಮಾಡೋದು ಅಂದ್ರೆ ನಿಮ್ಮ ಕೈಗೆ ಕೊಡೋದು ಅದು ಇನ್ನೊಂದು ಭಾಗ ಇದೆ. ನಿಗದಿಪಡಿಸೋದ್ರಿಂದ ಒಂದು ರಾಜಕೀಯ, ಅನುದಾನ ಕೊಡೋದ್ರಿಂದ ಇನ್ನೊಂದು ರಾಜಕೀಯ. ಇರ್ಷಾದವ್ರು ಹೇಳ್ತಾ ಇರೋದು. ಬಂದೆ ಸುರಭಿ, ಬಂದೆ ನಾನು. ಹೌದು, ಖಂಡಿತ. ಓಕೆ ಸುರಭಿ ಹೇಳಿ. ಕರ್ನಾಟಕಕ್ಕೆ ಈ ಒಂದು ಮಲತಾಯಿ ಧೋರಣೆ ಅಂತ ಈ ಒಂದು PR ಆರ್ಗ್ಯುಮೆಂಟ್ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಹೊರತು ಅದರಲ್ಲಿ ಯಾವುದೇ ಆದಂತಹ ನಿಜವಾದ ಫ್ಯಾಕ್ಟ್ಸ್ ಇಲ್ಲ. 2014 ಇಂದ 2025 ತನಕ 11 ಲಕ್ಷ ಅಷ್ಟು ನಮಗೆ 11 ಲಕ್ಷ ಕೋಟಿ ಅಷ್ಟು ನಮಗೆ ಮೇಜರ್ ಹೆಡ್ ಸೆಂಟರ್ ಇಂದ ಸಪೋರ್ಟ್ ಬಂದಿರುವಂಥದ್ದು. ನೀವು ಇಷ್ಟು ಕೇಳಿದ್ವಿ, ನಾವು ಇಷ್ಟು ಕೊಟ್ವಿ ಅಂದ್ರೆ ನೀವು ಯಾವ ಬೇಸಿಸ್ ಮೇಲೆ ಅಷ್ಟು ಕೇಳಿದ್ರಿ ಅಂತ ಒಂದು ಪ್ರಶ್ನೆನೂ ಬರುತ್ತೆ. ಇದೇ ನರೇಂದ್ರ ಮೋದಿ ಅವ್ರ ಸರ್ಕಾರ 15,000 ಕೋಟಿಯಷ್ಟು NDRF ಇಂದ ಕೊಟ್ಟಿರುವಂಥದ್ದು ಇರ್ಬೋದು, 5,000 ಕೋಟಿಯಷ್ಟು SDRFಗೆ ಫಂಡ್ ಹಾಕಿರೋದಿರ್ಬೋದಿತ್ತು. ಅದು ಬಿಟ್ಟು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಂತ ನಾವು ಏನು ಕಳಿತೀವೋ, ಎಷ್ಟೋ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ UPA ಲಾಂಚ್ ಮಾಡಿತ್ತು, ಅದ್ರಲ್ಲಿ ಯಾವ್ದ್ರಲ್ಲಿ ದುಡ್ಡು ಹಾಕಿರ್ಲಿಲ್ಲ. ಆದರೆ ಈ ಸರ್ಕಾರ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಜಲ್ ಜೀವನ್ ಮಿಷನ್ ಇರ್ಬೋದು, ನಮ್ಮ ಉಜ್ವಲ ಯೋಜನೆ ಇರ್ಬೋದು. ಅದು ಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ, ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಯಾವ ಸರ್ಕಾರ ಮಾಡದೇ ಇರೋಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು ಈ ಒಂದು ಸರ್ಕಾರ. ಇವತ್ತು ನಾವು ಹೋರಾಟ ಮಾಡ್ತಾ ಇರುವಂಥದ್ದು ಮುಂಬೈ ಮತ್ತೆ ಬೆಂಗಳೂರು ಮುಂಬೈ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಬಗ್ಗೆ. ಅದನ್ನ ಒಂದು ಪ್ರಶ್ನೆ, ಅದನ್ನ ಚರ್ಚೆ ಮಾಡೋದಕ್ಕೂ ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದು ಈ ನರೇಂದ್ರ ಮೋದಿ ಸರ್ಕಾರ. ಇಂತಹ ಒಂದು ಹೈ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ರಿಲೀಸ್ ಮಾಡಿರುವಂಥದ್ದು. ಎಲ್ಲಿ ನಾವು ಈ ರಾಜಕೀಯ ತರ್ತಾ ಇದೀವಿ ಅಂದ್ರೆ, ನಾವು ಇಷ್ಟು 1 ರೂಪಾಯಿ ಕೊಟ್ಟರೆ ನಮ್ಗೆ ಇಷ್ಟು ಬರ್ತಾ ಇದೆ, 1 ರೂಪಾಯಿ ಕೊಟ್ಟರೆ
ಇದು ವೆರಿ ಪಾಪ್ಯುಲಿಸ್ಟ್ ಆಗಿ ನಾವು ಆರ್ಗ್ಯೂ ಮಾಡ್ತಾ ಇದೀವಿ ಹೊರತು ಅದ್ರಲ್ಲಿ ಬೇಸಿಸ್ ಏನು, ಅದು ಫ್ಯಾಕ್ಚುಯಲ್ ಏನು. ಇನ್ನೊಂದು ಬಾರಿ ಹೇಳ್ತೀನಿ, ಒಬ್ಬ ಬೆಂಗಳೂರು ತೆರಿಗೆ ಹಣವನ್ನ ಕಟ್ಟಿದ ಮೇಲೆನೂ ಅವ್ರಿಗೆ ವಾಪಸ್ ಬಂದಿಲ್ಲ ಅಂದ್ರೆ ಏನ್ ಪ್ರಯೋಜನ? ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೇಳ್ತಾರೆ, ನಾನ್ ಯಾಕೆ ಕೊಡ್ಬೇಕು ಇನ್ಕಮ್ ಟ್ಯಾಕ್ಸ್? ಯಾರಿಗೆ ಇನ್ಕಮ್ ಇವತ್ತು ಬರ್ಬೇಕಾಗಿರುವ ಯಾವ ಅನುದಾನನೂ ನಮ್ಗೆ ಬರ್ತಾ ಇಲ್ಲ. ಇವತ್ತು ನೋಡಿ ಇವತ್ತು ಬೊಮ್ಮಾಯಿ ಸರ್ಕಾರಲ್ಲಿ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿ ಇವತ್ತಿಗೆ 5-6 ವರ್ಷಗಳಾಯ್ತು. ಇವತ್ತಿನವರೆಗೂ 5,300 ಕೋಟಿ ರೂಪಾಯಿ ಬಂದಿಲ್ಲ. ಅಂದ್ರೆ ಬಹಳಷ್ಟು ಯೋಜನೆಗಳಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಗೆ ಅನುದಾನ ಬರ್ತಾ ಇಲ್ಲ. ಅದು ನೀರಾವರಿ ಆಗಿರ್ಬೋದು, ಅದು ಮೂಲಭೂತ ಸೌಕರ್ಯ ಆಗಿರ್ಬೋದು, ಬೇರೆ ಬೇರೆ ಯೋಜನೆ ಬರೀ ಘೋಷಣೆಯಾಗಿ ಉಳಿದಿದೆ, ಅನುದಾನ ನಿಜವಾಗ್ಲೂ ಬಂದಿಲ್ಲ. ಘೋಷಣೆ ಆಗಿಲ್ಲ. ರಾಯಚೂರಲ್ಲಿ ಏಮ್ಸ್ ಘೋಷಣೆ ಮಾಡಿದ್ರಿ ನೀವು, ಇವತ್ತಿನವರೆಗೂ ಏಮ್ಸ್ ಅಲ್ಲಿ ಬರೋದಕ್ಕಾಗಿಲ್ಲ. ಹೈ ಸ್ಪೀಡ್ ರೋಡ್ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಆದಂತಹ ಕರ್ತವ್ಯ ಇದೆ. ಬೇಕಾಗಿರುವಂತಹ ಪೇಪರ್ ವರ್ಕ್ ಇರ್ಬೋದು, ಬೇಕಾಗಿರುವಂತಹ ಯಾವ ಅಥಾರಿಟೀಸ್ಗೆ ಸಬ್ಮಿಟ್ ಮಾಡಬೇಕಾಗಿರುವಂಥ ಎಲ್ಲ ಪೇಪರ್ ವರ್ಕ್ರು ಕೊಡೋವಂಥದ್ದು. ಯಾವುದು ಘೋಷಣೆ ಆಗಿದೆಯೋ ಅದು 100% ಬರುತ್ತೆ. ಅದಕ್ಕೆ ಸಮಯ ತಗೊಳುತ್ತೆ, ಹೌದು. ಆದ್ರೆ ಹಾಗಂತ ಈ ಒಂದು ತೆರಿಗೆ ಹಂಚಿಕೆನಲ್ಲಿ ರಾಜಕೀಯ ಮಾಡ್ತಾ ಇದಾರಲ್ಲ, ಅದು ಬಹಳ ಬೇಸರ ಆಗುವಂತಹ ರಾಜಕೀಯ.